ಇನ್ನು ಈ ಉಗ್ರರನ್ನ ಸದೆ ಬಡಿಯೋದಕ್ಕೆ ಸೇನೆ ಒಂದು ಉಗ್ರವಾದಂತಹ ಒಂದು ಆಪರೇಷನ್ ಅನ್ನ ಮಾಡಲೇಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೇಡಿಕೆಗಳು ಆ ನಿರೀಕ್ಷೆಗಳು ಕೂಡ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇದೆ. ನಿನ್ನೆ ನಡೆದಂತಹ ಒಂದು ಘಟನೆ ಏನಾಯಿತು ಅದಾಗಲಿಂದ ಇದುವರೆಗೂ ಕೂಡ ಪ್ರತಿಯೊಬ್ಬ ಭಾರತೀಯನ ಒಂದು ಮನಸ್ಸಿನಲ್ಲೂ ಕೂಡ ಆ ಎದೆಯಲ್ಲಿರುವಂತಹ ಒಂದು ಬೆಂಕಿ ಹಾಗೆ ಧಗಧಗಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಉಗ್ರರು ನುಗ್ಗಿ ಹೊಡಿತಾರೆ ಅಂತ ಹೇಳಿದ್ರೆ ಅದು ಅಮಾಯಕರ ಪ್ರಾಣವನ್ನ ತೆಗಿತಾರೆ ಅಂತ ಹೇಳಿದ್ರೆ ಅಂಥವರಿಗೆ ತಕ್ಕ ಪಾಠ ಆಗಬೇಕು, ಒಂದು ಉಗ್ರವಾದಂಥ ಒಂದು ಮೆಗಾ ಆಪರೇಷನ್ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಇದರ ಬಗ್ಗೆ ರಕ್ಷಣಾ ಸಚಿವರು ಕೂಡ ಮಾತನಾಡಿದ್ದಾರೆ. ಸುಮ್ಮನೆ ಇರೋದಿಲ್ಲ ಭಾರತ, ಖಂಡಿತವಾಗ್ಲೂ ತಕ್ಕ ಉತ್ತರವನ್ನ ನೀಡ್ತೀವಿ ಅಂತ ಹೇಳಿ ರಾಜನಾಥ್ ಸಿಂಗ್ ಕೂಡ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡೋಣ. ಭೀಕರ, ಭೀಭತ್ಸ್ಯ, ಭಯಾನಕ ಪ್ರವಾಸಿಗರ ಸ್ವರ್ಗ ಪಹಲ್ಗಾಮ್ನಲ್ಲಿ ನರಮೇಧವೇ ನಡೆದು ಹೋಗಿದೆ. ನೀನು ಹಿಂದೂನಾ ಅಂತ ಹುಡುಕಿ ಗುಂಡಿಟ್ಟಿರೋದು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಕಾಶ್ಮೀರದ 30 ವರ್ಷದ ಇತಿಹಾಸದಲ್ಲೇ ಭೀಕರ ಉಗ್ರ ದಾಳಿ ನಡೆದಿರೋದು ಇಡೀ ದೇಶದ ಜನರ ರಕ್ತ ಕುದಿಯುವಂತೆ ಮಾಡಿದೆ. ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಕನ್ನಡಿಗರಿಬ್ಬರು ಸೇರಿ 28 ಮಂದಿ ಬಲಿಯಾಗಿದ್ದಾರೆ. ತನ್ನವರನ್ನ ಕಳೆದುಕೊಂಡವರ ಗೋಳಾಟ ಹೇಳತೀರದಾಗಿದೆ. ನನ್ನನ್ನು ಕೊಂದು ಬಿಡಿ ಅಂತ ಪತ್ನಿ ಗೋಳಾಡ್ತಿರೋ ದೃಶ್ಯ ಕರಳು ಚುರುಕ್ಕನಿಸುತ್ತೆ ಕಣ್ರಿ. ಇದಿಷ್ಟೇ ಅಲ್ಲ, ಉಗ್ರರ ದಾಳಿ ವೇಳೆ ಮಕ್ಕಳ ಚೀರಾಟ ಕೇಳ್ತಿದ್ರೆ ಯಾರಿಗೂ ಈ ಸ್ಥಿತಿ ಬರಬಾರದು ಅನಿಸುತ್ತಿ ಕಣ್ರಿ. ಒಂದು ವಾರದ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ ಹನಿಮೂನ್ಗೆ ಬಂದಿದ್ರು. ಲೆಫ್ಟಿನೆಂಟ್ ನೇವಿ ಆಫೀಸರ್ ವಿನಯ್ ನರ್ವಾಲ್ ಹುತಾತ್ಮರಾಗಿದ್ದಾರೆ. ಪತ್ನಿ ಗೋಳಾಟ ನೋಡೋಕೆ ಆಗ್ತಿಲ್ಲ. ಉಗ್ರರನ್ನ ಸೆದೆ ಬಡಿಯೋಕೆ ಸೇನೆ ಎನ್ಐಎ ಮೆಗಾ ಆಪರೇಷನ್. ನರಹಂತಕರ ಫೋಟೋ ರಿಲೀಸ್ ಮಾಡಿದ ಎನ್ಐಎ ಟೀಮ್. ತಕ್ಕ ಉತ್ತರ ನೀಡ್ತೀವಿ ಎಂದು ರಾಜನಾಥ್ ಸಿಂಗ್ ಎಚ್ಚರಿಕೆ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ರಕ್ತ ದೋಕುಳಿ ಹರಿಸಿದ್ದ ನರಹಂತಕರ ಬೇಟೆಗೆ ಸೇನೆ ಎನ್ಐಎ ಟೀಮ್ ಅಖಾಡಕ್ಕಿಳಿದಿದೆ. ಉಗ್ರರ ಜಾಡು ಬೆನ್ನತ್ತಿರೋ ಭದ್ರತಾ ಪಡೆಗೆ ಮಹತ್ವದ ಅಂಶವೇ ಸಿಕ್ಕಿದೆ. 4 ಉಗ್ರರ ಗುರುತು ಪತ್ತೆ ಹಚ್ಚಿದ ಎನ್ಐಎ ಅಧಿಕಾರಿಗಳು ಫೋಟೋ ರಿಲೀಸ್ ಮಾಡಿದ್ದಾರೆ. ಆಸಿಫ್ ಫೌಜಿ, ಸುಲೇಮಾನ್ ಶಾ, ಅಬು ತಲ್ಹಾ, ಆಸಿಫ್ ಶೇಖ್ ದಾಳಿ ಮಾಡಿರೋ ಮಾಹಿತಿ ಸಿಕ್ಕಿದೆ. ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಸೈಫುಲ್ಲಾ ಕಸೂರಿ ಅಲಿಯಾಸ್ ಖಾಲಿದ್ ಈ ದಾಳಿಯ ಮಾಸ್ಟರ್ ಮೈಂಡ್ ಎಂಬ ಮಾಹಿತಿ ಇದೆ. ಹೀಗಾಗಿ ಹಂತಕರ ಬೇಟೆಗೆ ರೋಚಕ ಆಪರೇಷನ್ ನಡೀತಿದೆ. ಹೇಡಿ ಕೃತ್ಯ ಭಾರತ ಖಂಡಿಸುತ್ತೆ ಎಂದ ರಾಜನಾಥ್ ಸಿಂಗ್. ಉಗ್ರರ ದಾಳಿ ಬೆನ್ನಲ್ಲೇ ಅಲರ್ಟ್ ಆದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನೆಯ ಅಧಿಕಾರಿಗಳು ಸೇರಿ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ರಾಜನಾಥ್ ಸಿಂಗ್, ಹೇಡಿ ಕೃತ್ಯ ಭಾರತ ಖಂಡಿಸುತ್ತೆ, ಉಗ್ರರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ರು. टेररिज्म के खिलाफ हमारी जीरो टॉलरेंस की पॉलिसी है. भारत का एक नागरिक इस कायरतापूर्ण हरकत के खिलाफ एकजुट है. मैं इस मंच से देशवासियों को आश्वस्त करता हूं, घटना के मद्देनजर भारत सरकार वो हर कदम उठाएगी जो जरूरी और उपयुक्त होगा. ಜಮ್ಮು ಕಾಶ್ಮೀರದಲ್ಲಿ ಅಮಿತ್ ಶಾ ಫುಲ್ ರೌಂಡ್ಸ್. ನರಮೇಧ ನಡೆದ ಸ್ಥಳದಿಂದಲೇ ಉಗ್ರರಿಗೆ ವಾರ್ನಿಂಗ್. ನಿನ್ನೆ ಉಗ್ರರು ದಾಳಿ ಮಾಡ್ತಿದ್ದಂತೆಯೇ ಅಲರ್ಟ್ ಆದ ಅಮಿತ್ ಶಾ ಪಹಲ್ಗಾಮ್ಗೆ ತೆರಳಿದ್ರು. ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಹೆಜ್ಜೆ ಹೆಜ್ಜೆಗೂ ಭದ್ರತೆ ಹೆಚ್ಚಳ ಮಾಡೋಕೆ ಸೂಚನೆ ಕೊಟ್ರು. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಹಲ್ಗಾಮ್ಗೆ ಭೇಟಿ ನೀಡಿದ್ರು. ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಶ್ರೀನಗರದಲ್ಲಿ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಅಮಿತ್ ಶಾ ಎದುರು ಮೃತರ ಕುಟುಂಬ ಸದಸ್ಯರು ಕಣ್ಣೀರಿಟ್ರು.
ಇದೇ ವೇಳೆ ಮಾತನಾಡಿದ ಅಮಿತ್ ಶಾ ಭಯೋತ್ಪಾದನೆಗೆ ಬೆದರಲ್ಲ ಎಂದು ಪಾಕಿಸ್ತಾನಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದ್ರು. ಇಬ್ಬರು ಭಯೋತ್ಪಾದಕರನ್ನು ಹೊಡೆದುರುಳಿಸಿದ ಸೇನೆ. ಉಗ್ರರ ದಾಳಿ ಬೆನ್ನಲ್ಲೇ ಸೇನೆ ಆಪರೇಷನ್ ಚುರುಕುಗೊಳಿಸಿದೆ. ಉಗ್ರರ ಬೇಟೆಗಾಗಿ ಆಪರೇಷನ್ ಟಿಕ್ಕಾ ಶುರು ಮಾಡಿದೆ. ಬರಾಮುಲ್ಲಾದ ಉರಿ ಸೆಕ್ಟರ್ನಲ್ಲಿ ನುಸುಳಲು ಯತ್ನಿಸಿದ ಇಬ್ಬರು ಪಾಕಿಸ್ತಾನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಉಗ್ರರ ಬಳಿ ಐಇಡಿ, 2 AK ರೈಫಲ್ಸ್ ಮತ್ತು ಪಿಸ್ತೂಲ್ ವಶಕ್ಕೆ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರ ಬಂದ್, ದಾಳಿ ಖಂಡಿಸಿ ಭಾರೀ ಪ್ರತಿಭಟನೆ. ಹಿಂದೆಂದೂ ಕೇಳರಿಯದಂತಹ ಭಯಾನಕ ದಾಳಿಗೆ ಖುದ್ದು ಕಣಿವೆ ರಾಜ್ಯದ ಜನರೇ ರೊಚ್ಚಿಗೆದ್ದಿದ್ದಾರೆ. ಜಮ್ಮು ಕಾಶ್ಮೀರ ಬಂದ್ಗೆ ಕರೆ ನೀಡಿದ್ದಾರೆ. ಇನ್ನು ಕಾಶ್ಮೀರದ ಹಲವೆಡೆ ಪ್ರತಿಭಟನೆಗಳು ಕೂಡ ನಡೆದಿವೆ. ಆತಂಕದ ವಾತಾವರಣವೇ ನಿರ್ಮಾಣವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನರಮೇಧ ನಡೆಸಿದ ಉಗ್ರರ ಸೆದೆಬಡಿಯೋಕೆ ಕೇಂದ್ರ ಸರ್ಕಾರದ ಸಮ್ಮುಖದಲ್ಲಿ ರಣರೋಚಕ ಆಪರೇಷನ್ ನಡೀತಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಟಹಾಸ ಮೆರೆದಿರೋ ಉಗ್ರರ ತಲೆ ಉರುಳಲೇಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, TV9.